ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿನು ಆಂಟನಿ. ಇವತ್ತು ಗ್ಯಾಸ್ಟ್ರೈಟಿಸ್ ಅಂತ ಒಂದು ಕಾಯಿಲೆ ಬಗ್ಗೆ ಮಾತಾಡುವ. ಸೊ ಗ್ಯಾಸ್ಟ್ರೈಟಿಸ್ ಅಂತಿರೋದು ಇವಾಗ ತುಂಬ ಕಾಮನ್ ಆಗಿರುವ ಒಂದು ಕಾಯಿಲೆ ಆಗಿದೆ. ಅದಕ್ಕೆ ಏನೇನೆಲ್ಲ ಸಿಂಪ್ಟಮ್ಸ್ಗಳು ಬರೋದು, ಎದೆ ಉರಿ ಬರೋದು ಅಥವಾ ಎದೆ ನೋವು ಬರೋದು, ಹುಳಿ ತೇಗು ಬರೋದು, ಇಲ್ಲ ನಿಮಗೆ ಅಪ್ಪರ್ ಬ್ಯಾಕ್ ನೋವು ಬರೋದು, ಸೊ ಇಲ್ಲ ಹೊಟ್ಟೆ ಉಬ್ಬರ ಆಗೋದು, ಗ್ಯಾಸು ತುಂಬಿಕೊಳ್ಳೋದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸನ್ನು ಕಾಮನ್ ಆಗಿ ನೀವು ಏನು ಹೇಳ್ತೀವಿ, ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಅಸಿಡಿಟಿ ಆಗಿದೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಹೇಳುವ ಒಂದು ಕಂಡೀಷನ್ ಇದೆ ಗ್ಯಾಸ್ಟ್ರೈಟಿಸ್ ಅಂತ ಇರೋದು. ಸೊ ಇದರದು ಮೂಲ ಕಾರಣ ಏನಂತ ನೋಡುವ. ಸೊ ಕಾಮನ್ ಆಗಿ ನಾವು ಏನು ಹೇಳ್ತೀವಿ, ಖಾರ ಪದಾರ್ಥಗಳು ಜಾಸ್ತಿ ತಿಂದರೆ, ಇಲ್ಲ ಯಾವುದಾದ್ರೂ ಒಂದು ಊಟ ಸ್ಕಿಪ್ ಮಾಡಿದರೆ, ಇಲ್ಲ ಜಾಸ್ತಿ ಟೆನ್ಷನ್ ತಗೊಳ್ಳುವಾಗ, ಇಲ್ಲ ಸ್ಟ್ರೆಸ್ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ನಾವು ಅನ್ಕೋತೀವಿ. ಬಟ್ ಅದಕ್ಕೆಲ್ಲ ಸೈಂಟಿಫಿಕ್ ಆಗಿ ರಿಸರ್ಚ್ ಪೇಪರ್ಸ್ಗಳು ಹುಡುಕ್ತಾ ಹೋದರೆ ಯಾವುದೋ ಸೈಂಟಿಫಿಕ್ ರೀಸನ್ಸು ನಾವು ಹೇಳುವ ಸ್ಟೇಟ್ಮೆಂಟ್ಸ್ ಬಗ್ಗೆ ಇಲ್ಲ. ಬಟ್ ಸೈಂಟಿಫಿಕ್ ಆಗಿ ಕಂಡಿಟ್ಟಿರುವ ಒಂದು ಕಾರಣ ಇದೆ. ಆ ಕಾರಣ ಒಂದು ಸೂಕ್ಷ್ಮ ಜೀವಿ ಅಂತ, ಅದರದ್ದು ಹೆಸರು ಇದೆ H. ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳ್ತೀವಿ. ಸೊ 2 ಸೈಂಟಿಸ್ಟ್ಗಳು ಗ್ಯಾಸ್ಟ್ರೈಟಿಸ್ ಅಂತ ಕಾಯಿಲೆ ಈ H. ಪೈಲೋರಿ ಬ್ಯಾಕ್ಟೀರಿಯಾಯಿಂದ ಬರ್ತಾ ಇದೆ ಅಂತ ಕಂಡಿಟ್ಟಿದೆ. ಬ್ಯಾರಿ ಮಾರ್ಷಲ್ ಮತ್ತು ರಾಬಿನ್ ಬ್ಯಾರನ್ ಅಂತ ಇಬ್ಬರು ಸಂಶೋಧಕರು ಸೇರಿ ಈ H. ಪೈಲೋರಿ ಅಂತ ಬ್ಯಾಕ್ಟೀರಿಯಾಯಿಂದಾನೆ ಗ್ಯಾಸ್ಟ್ರೈಟಿಸ್ ಅಂತ ಕಾಯಿಲೆ ಬರ್ತಾ ಇರೋದು ಅಂತ ಕಂಡಿಟ್ಟಿದೆ. ಸೊ ಗ್ಯಾಸ್ಟ್ರೈಟಿಸ್ ಇರುವವರಿಗೆ ಏನೇನೆಲ್ಲ ತೊಂದರೆಗಳಾಗುತ್ತೆ ಅಂತ ನಾವು ಹೇಳಿದ್ದೀವಿ. ಏನೇನೆಲ್ಲ ಆಗುತ್ತೆ, ಎದೆ ಉರಿ ಬರುತ್ತೆ ಅಥವಾ ಎದೆ ನೋವು ಬರುತ್ತೆ, ಹುಳಿ ತೇಗು ಬರುತ್ತೆ ಅಥವಾ ಹೊಟ್ಟೆ ಉಬ್ಬರ, ಗ್ಯಾಸ್ ತುಂಬಿಕೊಳ್ಳೋದು, ಹೊಟ್ಟೆ ನೋವು. ಸೊ ಈ ಥರ ಇಷ್ಟೂ ಸಿಂಪ್ಟಮ್ಸ್ಗಳು ಬರುತ್ತೆ ಗ್ಯಾಸ್ಟ್ರೈಟಿಸ್ ಅಂತ ಕಾಯಿಲೆ ಇರುವವರಿಗೆ. ಸೊ ಇದಕ್ಕೆ ಕಾಮನ್ ಆಗಿ ಇರುವ ಏನು ಚಿಕಿತ್ಸೆಗಳು ಡಾಕ್ಟರ್ಸ್ ಕೊಡ್ತಾರಂತ ನೋಡುವ. ಸೊ ನೀವೊಂದು ಅಲೋಪತಿ ಡಾಕ್ಟರ್ ಅಥವಾ ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗುವಾಗ ಇಷ್ಟು ಸಿಂಪ್ಟಮ್ಸ್ಗಳು ಹೇಳುವಾಗ ಅವರು ನಿಮಗೆ ಆ್ಯಂಟಾಸಿಡ್ಸ್ಗಳು ಅಥವಾ ಅದು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಟ್ರಿಪಲ್ ಥೆರಪಿಯಾಗಿ ನಿಮಗೆ ಅವರು ಕೊಡ್ತಾರೆ. ಸೊ ಯೂಶ್ವಲಿ ಅವರು ರಟ್ ಅಂತ ಒಂದು ಟೆಸ್ಟ್ ಮಾಡಿಕೊಂಡು ಈ H. ಪೈಲೋರಿ ಅಂತ ಬ್ಯಾಕ್ಟೀರಿಯಾ ಪಾಸಿಟಿವ್ ಇದೆಯೋ ಇಲ್ಲ ನೆಗೆಟಿವ್ ಇದೆಯೋ ಅಂತ ಕಂಡುಹಿಡಿತಾರೆ. ಸೊ ಅಥವಾ ಕೆಲವರು ಅದು ಟೆಸ್ಟ್ ಮಾಡೋದೇ ನಿಮಗೆ ಆ್ಯಂಟಾಸಿಡ್ಸ್ಗಳು ಕೊಟ್ಟು ಕಳಿಸ್ತಾರೆ. ಸೊ ಯೂಶ್ವಲಿ ಅಲೋಪತಿ ಸಿಸ್ಟಮಲ್ಲಿ ಕೊಡ್ತಾ ಇರುವ ಚಿಕಿತ್ಸೆಗಳಿದೆ ಈ ಟ್ರಿಪಲ್ ಥೆರಪಿ ಅಥವಾ ಆ್ಯಂಟಾಸಿಡ್ಸ್ಗಳು ಮತ್ತು ಆ್ಯಂಟಿಬಯೋಟಿಕ್ಸ್ಗಳು. ಸೊ ಇದೇ ಟ್ರಿಪಲ್ ಥೆರಪಿ ನಾವು ನ್ಯಾಚುರಲ್ ಆಗಿ ನಾವು ಕಂಡಿಟ್ಟಿದ್ದೀವಿ. ಸೊ ಇದೇ ನ್ಯಾಚುರಲ್ ಟ್ರಿಪಲ್ ಥೆರಪಿಯಿಂದ ಈ H. ಪೈಲೋರಿ ಬ್ಯಾಕ್ಟೀರಿಯಾನ ನೀವು ಹೊಟ್ಟೆಯಿಂದ ತೆಗೆದಾಕಿದರೆ ಇದೇ ಗ್ಯಾಸ್ಟ್ರೈಟಿಸು ಇದೇ ತೊಂದರೆಗಳಿಂದ ಹೊರಗೆ ಬರೋಕ್ಕಂಥದ್ದು ಸಾಧ್ಯ. ಸೊ ಆ ನ್ಯಾಚುರಲ್ ಟ್ರಿಪಲ್ ಥೆರಪೀಸ್ಗಳು ಏನೇನೆಲ್ಲ ಇದೆ ಅಂತ ನೋಡುವ. ಸೊ ಒಂದರೆ ಎಂತಿರೋದು ನ್ಯಾಚುರಲ್ ಡಯಟ್ ಅಂತಿರೋದು. ಟ್ರಿಪಲ್ ಥೆರಪಿ ಅಂತ ನಾನು ಹೇಳಿದ್ರಲ್ಲ, ಅದರಲ್ಲಿ ಫಸ್ಟ್ನೇದು ನ್ಯಾಚುರಲ್ ಡಯಟು. ಸೊ ಈ ನ್ಯಾಚುರಲ್ ಡಯಟ್ ಅಂತ ನಾವು ಹೇಳುವಾಗ ಅದರಲ್ಲಿ ಏನೇನೆಲ್ಲ ಇರಬೇಕು, ಒಂದು ಪೋರ್ಷನ್, ಒಂದು ದೊಡ್ಡ ಪೋರ್ಷನ್ ನಿಮಗೆ ಅದರಲ್ಲಿ ಹಣ್ಣುಗಳಿರಬೇಕು, ಇನ್ನೊಂದು ಪೋರ್ಷನ್ನು ಬೇಯಿಸಿರುವ ತರಕಾರಿಗಳಿರಬೇಕು, ಇನ್ನೊಂದು ಪೋರ್ಷನ್ನು ಯಾವುದಾದ್ರೂ ಒಂದು ಧಾನ್ಯ, ಆ ಧಾನ್ಯ ಅಂತ ಹೇಳುವಾಗ ಅಕ್ಕಿ, ಒಂದು ವೈಟ್ ರೈಸು ಒಂದು ಸ್ಮಾಲ್ ಪೋರ್ಷನ್ ನಿಮಗೆ ಆ್ಯಡ್ ಮಾಡ್ಬೋದು. ಇನ್ನೊಂದು ಧಾರಾಳವಾಗಿ ಆ್ಯಡ್ ಮಾಡಬೇಕಾಗಿರೋದು ಪ್ರೋಬಯೋಟಿಕ್ಸು, ಮೊಸರು ಯಾವುದಾಗಲಿ ಮಜ್ಜಿಗೆ ಯಾವುದಾಗಲಿ. ಸೊ ಈ ಥರ ನ್ಯಾಚುರಲ್ ಡಯಟನ್ನ ಒಂದು ಪೋರ್ಷನ್ ಮೇಯ್ನ್ ಆಗಿರೋ ನಮ್ಮದು ಥೆರಪಿಯಲ್ಲಿ ಬರೋದಿದೆ ನ್ಯಾಚುರಲ್ ಡಯಟು. ಇದರಲ್ಲಿ ಕೆಲವೊಂದು ಆಹಾರಗಳು ನೀವು ಅವಾಯ್ಡ್ ಮಾಡೋಕ್ಕಂಥದ್ದು ಇರುತ್ತೆ. ಅದು ಯಾವುದಂತ ನೋಡುವ. ಗೋಧಿ ಮತ್ತು ಗೋಧಿ ಪದಾರ್ಥಗಳು, ಅದರಲ್ಲಿ ಗ್ಲೂಟನ್ ಅಂತ ಒಂದು ಪ್ರೋಟೀನ್ ಇದೆ. ಸೊ ಯೂಶ್ವಲಿ ಈ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಇರುವವರಿಗೆ ಪ್ರೋಟೀನ್ಸ್ಗಳು ಡೈಜೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಆ್ಯಸಿಡಿಂದು ವೇರಿಯೇಷನ್ಸ್ ಇರುವಾಗ. ಸೊ ಈ ಗ್ಲೂಟನ್ ಅಂತ ಪ್ರೋಟೀನ್ ನಿಮಗೆ ಡೈಜೆಸ್ಟ್ ಆಗೋಕ್ಕೆ ತೊಂದರೆ ಆಗುತ್ತೆ. ಸೊ ಗೋಧಿ ಮತ್ತು ಗೋಧಿ ಪದಾರ್ಥಗಳು ನೀವು ಅವಾಯ್ಡ್ ಮಾಡಬೇಕು. ಎರಡನೇದು ಕಾಳುಗಳು, ಹೆಸರು ಕಾಳು, ಮೊಳಕೆ ಕಾಳು, ದಾಲು, ಆ ಥರ ಕಾಳುಗಳು ನೀವು ಅವಾಯ್ಡ್ ಮಾಡಬೇಕು. ಮೂರನೇದು ಜಂಕ್ ಫುಡ್ಸು, ಈಗ ಬಿಸ್ಕೆಟು, ಬ್ರೆಡ್ಡು ಮತ್ತು ಸಾಫ್ಟ್ ಡ್ರಿಂಕ್ಸು, ಆ ಥರ ಎಲ್ಲ ಜಂಕ್ ಫುಡ್ಸ್ಗಳು ನೀವು ಅವಾಯ್ಡ್ ಮಾಡಬೇಕು. ಇನ್ನೊಂದಿರೋದು ಹಸಿ ತರಕಾರಿಗಳು. ತರಕಾರಿಗಳು ಒಳ್ಳೆಯದೇ, ಬಟ್ ಹಸಿ ತಿನ್ನುವಾಗ ಏನಾಗುತ್ತೆ, ಅದು ಇನ್ನೂ ಗ್ಯಾಸ್ಟ್ರೈಟಿಸ್ ಅಂತ ಹೇಳುವಾಗ ನಿಮ್ಮ ಹೊಟ್ಟೆಯಲ್ಲಿ ಆಲ್ರೆಡಿ ಇನ್ಫ್ಲಮೇಷನ್ ಆಗಿದೆ. ಸೊ ಇನ್ನೂ ಹಸಿ ತರಕಾರಿಗಳು ಹೋಗುವಾಗ ಅದು ಹಾಡಿರುವುದರಿಂದ ಅದನ್ನು ಇನ್ನೂ ಇರಿಟೇಷನ್ ಮಾಡುತ್ತೆ. ಸೊ ನೀವು ಸಾಫ್ಟಾಗಿ ಬೇಯಿಸಿರುವ ತರಕಾರಿಗಳನ್ನ ಜಾಸ್ತಿ ಸೇರಿಸ್ಬೇಕು, ಹಸಿ ತರಕಾರಿಗಳು. ಸೊ ನಾ ಈಗ ಹೇಳಿರುವ ಗೋಧಿ ಐಟಮ್ಸ್ಗಳು, ಹಸಿ ತರಕಾರಿಗಳು, ಆಮೇಲೆ ಜಂಕ್ ಫುಡ್ಸು, ಇಷ್ಟೂ ಪದಾರ್ಥಗಳು ನೀವು ಅವಾಯ್ಡ್ ಮಾಡೋಕ್ಕಿದೆ ಆಹಾರದಲ್ಲಿ. ಮೇಯ್ನಾಗಿ ಆಲ್ಕೋಹಾಲು, ಸ್ಮೋಕಿಂಗು, ಟೀ,
ಈ ಒಂದು 3 ಅಭ್ಯಾಸಗಳು ನಿಮಗಿದ್ರೆ ಇದು 3 ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಅಂತ ಕಾಯಿಲೆಯಲ್ಲಿ. ಇನ್ನೂ ನಿಮ್ಮದು ಇನ್ಫ್ಲಮೇಷನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗೋದಾಗಲಿ, ಇಲ್ಲ ಅಡಿಕೆ ಎಲೆ ಹಾಕೋದಾಗಲಿ, ಇಲ್ಲ ಟೀ ಕಾಫಿ ಅಭ್ಯಾಸ ಆಗೋದಾಗಲಿ, ಇಷ್ಟೂ ಅಭ್ಯಾಸಗಳು ಸ್ಟಾಪ್ ಮಾಡಬೇಕು. ಇಷ್ಟು ಆಹಾರಗಳು ಅವಾಯ್ಡ್ ಮಾಡಬೇಕು. ಇಷ್ಟು ಆಹಾರಗಳು ನೀವು ಸೇರಿಸ್ಬೇಕು. ಅದು ನಮ್ಮದು ಫಸ್ಟ್ ಥೆರಪಿ, ನ್ಯಾಚುರಲ್ ಡಯಟ್ ಅಂದಿರೋದು. ಎರಡನೇ ಥೆರಪಿ ನ್ಯಾಚುರಲ್ ಪ್ರೋಬಯೋಟಿಕ್ಸ್. ಪ್ರೋಬಯೋಟಿಕ್ಸ್ ಅಂದರೆ ಏನು? ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಾವು ಕರೆಯೋ ಹೆಸರಿದೆ ಪ್ರೋಬಯೋಟಿಕ್ ಅಂತಿರೋದು. ಸೊ ನಾನು ಹೇಳಿದ್ದೆ H. ಪೈಲೋರಿ ಅಂತ ಬ್ಯಾಕ್ಟೀರಿಯಾ ನಿಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಆಗಿರೋದಕ್ಕೇ ಈ ಸಮಸ್ಯೆ ಬಂದಿರೋದು ಅಂತ. ಸೊ ಅದನ್ನು ಇದು ಮಾಡೋಕ್ಕೆ ಇದು ಮಾಡೋಕ್ಕೆ ನಾವು ಏನು ಮಾಡಬೇಕು? ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಸೇರಿಸ್ಬೇಕು. ನಮ್ಮ ಜಗತ್ತಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಅಲ್ಲ, ಒಳ್ಳೆಯವರು ಜಾಸ್ತಿ ಇರುವಾಗ ಕೆಟ್ಟವ್ರದ್ದು ಕೆಲಸ ಜಾಸ್ತಿ ಆಗಲ್ಲ. ಅದೇ ಥರ ನಮ್ಮ ಕರಳಲ್ಲಿ ಇಲ್ಲ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು, ಒಳ್ಳೆ ಸೂಕ್ಷ್ಮ ಜೀವಿಗಳದ್ದು ಸಂಖ್ಯೆ ಹೆಚ್ಚು ಮಾಡೋಕ್ಕೆ ಪ್ರೋಬಯೋಟಿಕ್ಸ್ಗಳು ನೀವು ಜಾಸ್ತಿ ಸೇರಿಸ್ಬೇಕು. ಪ್ರೋಬಯೋಟಿಕ್ ಅಂದರೆ ಏನು? ಫರ್ಮೆಂಟೆಡ್ ಆಗಿರುವ ಎಲ್ಲ ಆಹಾರನ ನಾವು ಪ್ರೋಬಯೋಟಿಕ್ ಅಂತಾನೆ ಕರೆಯೋದು. ಮೊಸರು ಆಗೋದಾಗಲಿ, ಮಜ್ಜಿಗೆ ಆಗೋದಾಗಲಿ, ಇಲ್ಲ ಫೆರ್ಮೆಂಟ್ ಮಾಡಿ ನಾವು ಗಂಜಿ ಕುಡಿಯೋದಾಗಲಿ, ಇಲ್ಲ ನಾವು ಅಲೋವೆರಾ ಒಂದು ಪ್ರೋಬಯೋಟಿಕ್ ಇದೆ, ಅಲೋವೆರಾ ಜಾಗರಿ ಒಂದು ಪ್ರೋಬಯೋಟಿಕ್ ಮಾಡ್ಬೋದು. ಸೊ ಈ ಥರ ಎಲ್ಲ ಫೆರ್ಮೆಂಟ್ ಮಾಡಿ ನಾವು ತಗೋತಾ ಇರುವ ಎಲ್ಲ ಆಹಾರನ ನಾವು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಆಹಾರದಲ್ಲಿ ಮೇಯ್ನಾಗಿ ಪ್ರೋಬಯೋಟಿಕ್ಸ್ಗಳು ಹೆಚ್ಚಾಗಿ ನೀವು ಆ್ಯಡ್ ಮಾಡೋದರಿಂದ ಒಳ್ಳೆ ಸೂಕ್ಷ್ಮ ಜೀವಿಗಳದ್ದು ಸಂಖ್ಯೆ ಹೆಚ್ಚು ಮಾಡೋಕ್ಕಾಗುತ್ತೆ. H. ಪೈಲೋರಿಂದು ಕೆಲಸ ಕಡಿಮೆ ಮಾಡೋಕ್ಕೋ ಇಲ್ಲ ಅವ್ರದ್ದು ಕೆಲಸ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಂಥದ್ದು ಸಾಧ್ಯ. ಇದು ಎರಡನೇ ಥೆರಪಿ, ನ್ಯಾಚುರಲ್ ಪ್ರೋಬಯೋಟಿಕ್ ಅಂತಿರೋದು. ಮೂರನೇದು ಯಾವುದಂತ ನೋಡಿದರೆ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸು. ಸೊ ಈಗ ನಾವು ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ಸ್ ಕೊಡೋದು ಏನಕ್ಕೆ? H. ಪೈಲೋರಿ ಎಂದ ಬ್ಯಾಕ್ಟೀರಿಯಾನ ನಿಮ್ಮ ಹೊಟ್ಟೆಯಿಂದ ತೆಗಿಲಿಕ್ಕಂಥದ್ದು ಅವರು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಸೊ ನಮ್ಮ ಹೊಟ್ಟೆಯಲ್ಲಿ ಒಂದು ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದೆ, ಅದು ಹೌದು. ಸೊ ಅದನ್ನು ತೆಗಿಲಿಕ್ಕೆ ನಾವು ಆ ಥರ ಮಾಡರ್ನ್ ಆ್ಯಂಟಿಬಯೋಟಿಕ್ಸಿಗೆ ಹೋಗುವಾಗ ಏನಾಗುತ್ತೆ? ನಮ್ಮ ಕರಳಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸತ್ತು ಹೋಗುತ್ತೆ ಕೆಲವೊಂದು ಟೈಮ್. ಸೊ ಅದಕ್ಕೆ ನಾವು ನ್ಯಾಚುರಲ್ ಆಗಿರುವ ಆ್ಯಂಟಿಬಯೋಟಿಕ್ಸ್ಗಳನ್ನ ನಮ್ಮ ಆಹಾರದಲ್ಲಿ ಸೇರಿಸಬೇಕು. ನ್ಯಾಚುರಲ್ ಆಗಿ ತುಂಬ ಹರ್ಬ್ಸ್ಗಳಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಶುಂಠಿ ಯಾವುದಾಗಲಿ, ಗುಡುಚಿ ಅಥವಾ ಜ್ಯೇಷ್ಠಿ ಮಧು ಅಥವಾ ಕಪ್ಪು ಜೀರಿಗೆ, ಇದೆಲ್ಲ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಕಿಂದ ಅದೇ ಕೆಲಸ ಮಾಡೋದು. ಸೊ 1 ಚಮಚೆ ಕಪ್ಪು ಜೀರಿಗೆ ಪುಡಿ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ 3 ಹೊತ್ತು ಕುಡಿದ್ರೂ ಕೂಡ ಈ ಬ್ಯಾಕ್ಟೀರಿಯಾನ ನಿಧಾನಕ್ಕೆ ಹೊಟ್ಟೆಯಿಂದ ತೆಗಿಲಿಕ್ಕೆ ಸಾಧ್ಯ. ಅಥವಾ ಶುಂಠಿ ರಸ 1 ಸ್ಪೂನ್ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೂ ಕೂಡ ಇದೇ H. ಪೈಲೋರಿ ಬ್ಯಾಕ್ಟೀರಿಯಾನ ಸಾಯಿಸಕ್ಕಂಥದ್ದು ಸಾಧ್ಯ. ಸೊ ಇದೇ ಥರ ನ್ಯಾಚುರಲ್ ಆಗಿರುವ ಆ್ಯಂಟಿಬಯೋಟಿಕ್ಸನ್ನು ನೀವು ಆಹಾರದಲ್ಲಿ ಸೇರಿಸಬೇಕು. ಸೊ ನಾನೀಗ ಹೇಳಿರುವ 3 ಥೆರಪೀಸ್, ಒಂದು ನ್ಯಾಚುರಲ್ ಡಯಟು, ಒಂದು ನ್ಯಾಚುರಲ್ ಪ್ರೋಬಯೋಟಿಕ್ಕು, ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಅಂದಿರೋದು. ಸೊ ಆಹಾರದಿಂದ ಈ ಬ್ಯಾಕ್ಟೀರಿಯಾನ ಹೆಂಗೆ ತೆಗೆದು ಈ ಇನ್ಫ್ಲಮೇಷನ್ ಹೆಂಗೆ ಕಡಿಮೆ ಮಾಡೋದು ಅಂತ ನೋಡಿದರೆ ನ್ಯಾಚುರಲ್ ಟ್ರಿಪಲ್ ಥೆರಪಿಯಿಂದ ಸಾಧ್ಯ. ಇನ್ನು ಎರಡನೇದು ಆಸ್ಪೆಕ್ಟ್ ಇರೋದು ಸ್ಟ್ರೆಸ್ಸು, ಟೆನ್ಷನ್ ಅಂತ ಹೇಳಿದ್ರಲ್ಲ. ಆಲ್ರೆಡಿ H. ಪೈಲೋರಿ ಬ್ಯಾಕ್ಟೀರಿಯಾಯಿಂದ ಟ್ರಿಗರ್ ಇರುವವರಿಗೆ, ಅಂದರೆ ಈ ಥರ ಇನ್ಫ್ಲಮೇಷನ್ ಆಗುವವರಿಗೆ ಈ ಥರ ಸ್ಟ್ರೆಸ್ಗಳಾಗೋದಾಗಲಿ, ಅದರಿಂದ ಸ್ಟ್ರೆಸ್ ಬರೋಕ್ಕೂ ಸಾಧ್ಯ. ಆ ಸ್ಟ್ರೆಸ್ಸಿಂದ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸು ಜಾಸ್ತಿ ಆಗೋಕ್ಕೂ ಸಾಧ್ಯ ಇದೆ. ಸೊ ಇದು ಎರಡೂ ಒಂದು ಹ್ಯಾಂಡ್ ಟು ಹ್ಯಾಂಡ್ ಹೋಗುತ್ತೆ. ಸೊ ಈ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ನೀವು ಏನು ಮಾಡಬೇಕು? ಐದರ್ ಸ್ಟ್ರೆಸ್ ಕಡಿಮೆ ಆಗಿರುವ ಒಂದು ಎನ್ವಿರಾನ್ಮೆಂಟು, ಅಥವಾ ಯೋಗ ಆಗೋದಾಗಲಿ, ಮೆಡಿಟೇಷನ್ ಆಗೋದಾಗಲಿ, ಇಲ್ಲ ಪ್ರಾಣಾಯಾಮಸ್ ಮಾಡೋದಾಗಲಿ, ಆ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟು ನೀವು ಒಂದು ಪಾರ್ಟಿಂದ ಮಾಡ್ತಾ ಹೋಗಬೇಕು. ಮೂರನೇದು ಈ ವಾಟರ್ ಥೆರಪೀಸ್ಗಳು ಅಥವಾ ಐಸ್ ಪ್ಯಾಕ್ಸ್ ನಾವು ಪ್ರಗತಿ ಚಿಕಿತ್ಸದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ನ್ಯಾಚುರಲ್ ನ್ಯೂಟ್ರಲ್ ಹಿಬ್ಬಾತ್ ಅಂತ ಹೇಳ್ತೀವಿ, ಅಥವಾ ಐಸ್ ಕ್ಯಾಬೇಜ್ ಪ್ಯಾಕು, ಮಡ್ ಪ್ಯಾಕು. ಸೊ ಈ ಥರ ಕೂಲಿಂಗ್ ಥೆರಪೀಸ್ಗಳು ಮಾಡೋದ್ರಿಂದ ಕೂಡ ಹೊಟ್ಟೆಯಲ್ಲಿ ನಮಗೆ ಸ್ವಲ್ಪ ಕೂಲಿಂಗ್ ಎಫೆಕ್ಟು ಅಥವಾ ಈ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕಂಥದ್ದು ಸಾಧ್ಯ. ಸೊ ಡಯಟಿಂದ ಆಸ್ಪೆಕ್ಟ್ ಆಗೋದಾಗಲಿ, ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗೋದಾಗಲಿ, ಅಥವಾ ಮಸಾಜಸ್ಸು, ಈ ವಾಟರ್ ಥೆರಪೀಸು, ಇದು 3 ನೀವು ಒಟ್ಟಿಗೆ ಮಾಡ್ತಾ ಬಂದರೆ ಈ ಗ್ಯಾಸ್ಟ್ರೈಟಿಸ್ ಅಂದ ಸಮಸ್ಯೆಯಿಂದ ಹೊರಗೆ ಬರೋಕ್ಕಂಥದ್ದು ಸಾಧ್ಯ. ಸೊ ನಮ್ಮ ಆಸ್ಪತ್ರೆ ಕನಕ ನಿಸರ್ಗಮನೆ ಕಾಗಿನೆಲೆ, ಹಾವೇರಿ ಜಿಲ್ಲೆಯಲ್ಲಿ ಕಾಗಿನೆಲೆ ಊರಲ್ಲಿ ಇದೆ ನಮ್ಮ ಆಸ್ಪತ್ರೆ. ಸೊ ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿದರೆ ನಮ್ಮ ಹಾಸ್ಪಿಟ್ಲಿಗೆ ನಿಮಗೆ ಅಡ್ಮಿಷನ್ಸ್ಗಳು ಸಿಗುತ್ತೆ. ಸೊ ಅಡ್ಮಿಷನ್ ಬುಕ್ಕಿಂಗ್ ಮಾಡಿಕೊಂಡು ನಮ್ಮ ಆಸ್ಪತ್ರೆಗೆ ಬರ್ಬೋದು. ಇದೇ ಥರ ಆಹಾರದಿಂದ ಹೆಂಗೆ ಟ್ಯಾಬ್ಲೆಟ್ಸ್ಗಳು ಇಲ್ಲದೆ ನಿಮ್ಮ ಕಾಯಿಲೆಯನ್ನು ಹೆಂಗೆ ಚಿಕಿತ್ಸೆಗಳೇ ಮಾಡೋದು ಅಂತ ನಾವು ಎಜುಕೇಷನ್ ಕೊಡ್ತೀವಿ. ಸೇಮ್ ಟೈಮ್ ಇದೇ ಥರ ಯೋಗ, ಪ್ರಾಣಾಯಾಮಸು, ಮೆಡಿಟೇಷನ್ಸು, ವಾಟರ್ ಥೆರಪೀಸು, ಈ ಥರ ಥೆರಪೀಸ್ಗಳು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಕಾಯಿಲೆಯಿಂದ ಹೊರಗೆ ಬರೋಕ್ಕಂಥದ್ದು ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೆ ಅಂತ ಹೇಳುತ್ತಾ ಧನ್ಯವಾದ.